ಸೊ ಕ್ರಿಕೆಟ್ ಈಸ್ ಮೈ ಲೈಫ್ ಅಂತ ನೀವು ತುಂಬ ಚಿಕ್ಕ ವಯಸ್ಸಲ್ಲೇ ಅಂದ್ಕೊಂಡ್ರಿ. ಪಾಲಿಟಿಕ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ? ತುಂಬ ಇಂಟ್ರೆಸ್ಟ್ ಇದೆ ರಿಯಲಿ. 2010 ಅದೇ ಹೇಳ್ದನಲ್ಲ, ZCA ಇಂದ NCAಗೆ ಏನು ಸೆಲೆಕ್ಟ್ ಆಗ್ತೀನೋ, ಸೊ ಪ್ಲೇಯರ್ಸ್ ಇಂಟರ್ವ್ಯೂ ಮಾಡ್ತಾರೆ ಕೋಚಸ್ ಕರ್ದ್ಬಿಟ್ಟು, ಜಸ್ಟ್ ಟು ಆಸ್ಕ್ ಲೈಕ್ಸ್ ಡಿಸ್ಲೈಕ್ಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಪರ್ಸ್ನಾಲಿಟಿ ಅಂತ. ಅಲ್ಲಿ ನಾನು ಹೇಳ್ತೀನಿ ಐ ವಾಂಟ್ ಟು ಬಿ ಅ ಪೊಲಿಟಿಷಿಯನ್ ಅಂತ. ಸೊ ಸರ್ಪ್ರೈಸ್ಡ್ ಆಗಿದ್ದು, ಯಾರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಕ್ಕಿಂತ ಇನ್ನೂ ಹೆಚ್ಚಿನ ಮೀರಿ ಏನು ಮಾಡಿರಬೇಕು ಅಂದರೆ 2017 ನಮ್ಮ ಪ್ರೈಮ್ ಮಿನಿಸ್ಟರ್ ಸರ್ ಏನು ಕರೀತಾರೆ ಅವ್ರಿಗೂ ಹೋಗ್ಬಿಟ್ಟು ಹೇಳಿದ್ದೆ ನಾನು ಇದೇ ಮಾತನ್ನ. ಸೊ ಯಾರೇ ಅದು ಅಗೇನ್ ಬೇರೆ ಎಲ್ಲ ಕೇಳಿಸ್ಕೊಂಡು, ಆಚೆ ಆ ಮೀಟಿಂಗಲ್ಲಿ ಯಾರು ಇರಲಿಲ್ಲ, ಅವ್ರು ಕೇಳಿಸ್ಕೊಂಡು ಹಿಂಗೆ ಸಿಕ್ಕಾಪಟ್ಟೆ ಗಟ್ಸ್ ಇದೆ. ಎಲ್ಲರೂ ಹೈಯೆಸ್ಟ್ ರನ್ ಗೆಟರ್ ಆಗಬೇಕು, ಇಂಡಿಯಾಗೆ ವರ್ಲ್ಡ್ ಕಪ್ ಗೆಲ್ಲಬೇಕು ಅಥವಾ ವಿಕೆಟ್ಸ್ ತೆಗಿಬೇಕು ಅಂದರೆ ನೀನು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಸರ್ಗೆ ನೀನು ಈ ಥರ ಪೊಲಿಟಿಷಿಯನ್ ಆಗಬೇಕು. ಅವ್ರಿಗೆ ಹೇಳಿದ್ರೆ ಈಗ ಸೊ ವೀಕ್ಷಕರೇ ಒಂದು ಕಾಂಟೆಕ್ಸ್ಟ್ ಹೇಳ್ಬಿಡ್ತೀನಿ ಏನು ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಸಿರ್ತಾರೆ ಮಾತಾಡೋದಕ್ಕೆ. ನಿಮ್ಮ ಡ್ರೀಮ್ ಏನು ಅಂತ ಅವರು ಪ್ರಶ್ನೆ ಮಾಡ್ತಾರೆ ವೇದಾ ಅವ್ರನ್ನ. ವೇದಾ ಅವರು ಡೈರೆಕ್ಟ್ಲಿ ನಾನು ಕರ್ನಾಟಕದ CM ಆಗಬೇಕು ಅಂತ ಹೇಳ್ತಾರೆ. ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತಾರೆ. ಸೊ ಆ್ಯಕ್ಚುಲಿ ಆ ಫೋಟೋಗ್ರಾಫ್ ಏನಿದೆ ಮೋದಿಯವ್ರ ಜೊತೆ ತೊಗೊಂಡಿರೋದು. ಸೊ ಅಗೇನ್ ವಿ ಹ್ಯಾವ್ ಟು ಲೈನ್ ಅಪ್ ಆ್ಯಂಡ್ ಇಲ್ಲಿಂದ ಒಂದು 10 steps ನಡ್ಕೊಂಡೋಗಿ ಆ ಫ್ಲ್ಯಾಗ್ ಹತ್ರ ಏನು ಶೇಕ್ ಹ್ಯಾಂಡ್ ಮಾಡಿ ಫೋಟೋ ತೆಗಿಬೇಕು. ಸೊ 3-4 ಜನ ನನ್ನ ಮುಂಚೆ ಹೋದ್ರು, ತೊಗೊಂಡ್ರು, ನೆಗಿದ್ರು. ಸೊ ನಾನು ನಡ್ಕೊಂಡು ಬರ್ತಾ ಇದ್ದಕ್ಕೆ ಆವು CM ಸಾಬ್ ಅಂತ ಅಂದ್ಬಿಟ್ಟು ಕರೀತಾರೆ ಅವರು. ಸೊ ಅದಕ್ಕೆ ನೀವು ನೋಡಿದ್ರೆ ಬೇರೆಯವರ ಫೋಟೋಗೂ ನನ್ನ ಫೋಟೋಗೂ ನೋಡಿದ್ರೆ ಒಂದು ಸ್ವಲ್ಪ ಸ್ಮೈಲ್ ಜಾಸ್ತಿ ಇದೆ.